ಸ್ನೇಹಿತರೆ, ಲದಾಖ್ ಟ್ರಿಪ್ಗೆ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಒಂದೊಂದೇ. ಇವಾಗ ಬಂದು ನಾನು ರೂಫ್ ಟಾಪ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ ಗಾಡಿದು. ಸೊ ಇದು ಇರೋದು ಹೊಸದೇ ಐತೆ ಟಾಪು. ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಓಕೆ, ಸೊ ಇಷ್ಟೇನೇ ಇರೋದು. ಇದು ಇಷ್ಟು ಹೊಲ್ಸ್ಕೊಬಿಟ್ರೆ ಆಗುತ್ತೆ, ಬಟ್ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಗಾಡಿ ಬಂದುಬಿಟ್ಟು ಯೆಲ್ಲೋ ಟಾಪಲ್ಲಿ ನಾವು ಯೂಸ್ ಮಾಡೋ ಹಾಗಿಲ್ಲ. ಇಲ್ಲೇ ಸಿಟಿಗಾದರೆ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಇದನ್ನು ಬಂದುಬಿಟ್ಟು ನಾನು ಲಡಾಖಾಗೆ ಎತ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅಲ್ಲಿಗೆ ಹೋಗ್ಬೇಕಾದ್ರೆ ನಮಗೆ ಬ್ರೌನ್ ಟಾಪ್ ಇರಬೇಕು. ಎಲ್ಲ ಕರೆಕ್ಟಾಗಿ ಎತ್ಕೊಂಡು ಹೋಗೋಣ ರೆಡಿ ಮಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ಬನ್ನಿ. ಈಗ ನಿಮಗೆ ಇದು ಟಾಪ್ನ ಚೇಂಜ್ ಮಾಡ್ತೀನಿ. ರೂಫ್ ಎಲ್ಲ ಚೆನ್ನಾಗೇ ಇದೆ, ರೂಫ್ ಚೆನ್ನಾಗಿದೆ ನೋಡ್ಬೋದು. ಸುಮ್ಮನೆ ಅದು ಇದಂತಂದರೆ ಡಬಲ್ ಖರ್ಚು ಬಂದ್ಬಿಡುತ್ತೆ. ಜಸ್ಟ್ ಈಗ ಟಾಪ್ ಒಂದು ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಒಂದು ಲೇಯರು. ಸೊ ಈಗ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಕಲಾಸಿಪಳ್ಳಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಕಲಾಸಿಪಳ್ಳಿಗೆ ಹೋಗ್ಬಿಟ್ಟು ಟಾಪ್ನ ಚೇಂಜ್ ಮಾಡ್ಕೊಂಬರೋಣ. ಸೊ ನೋಡೋಣ ಬನ್ನಿ. ಸೊ ಓವರಾಲ್ ಆಗಿ ಈ ಥರ ಇರೋದು. ಇದಾದ್ಮೇಲೆ ಯಾವ ಥರ ಇರುತ್ತೆ ನೋಡಿ ಲುಕ್ಕು. ಲಾಲ್ಬಾಗ್ ಮೇನ್ ರೋಡು, ಲೆಫ್ಟ್ಗೆ ಹೋದರೆ ಕಿಮ್ಸ್ ಹಾಸ್ಪಿಟ್ಲು. ಸ್ಟ್ರೈಟ್ ಹೋಗ್ತಾ ಇದ್ದೀನಿ ನಾನು KR ಮಾರ್ಕೆಟ್ ಕಡೆಗೆ. ಅಲ್ಲಿ ಬರ್ತಿದ್ದೆ ನೋಡಿ, KR ಮಾರ್ಕೆಟ್ ಹೋಗಿ ಚಾಮರಾಜಪೇಟೆ, ಕಲಾಸಿಪಾಳ್ಯ ಎರಡೂ ಅಲ್ಲೇನೆ. ಮುಂದೆ ನೆಕ್ಸ್ಟ್ ಗಲ್ಲಿ ಮುಂದೆ ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಅಲ್ಲಿ ನುಗ್ಗಿದ್ರೆ ಅಲ್ಲಿ ಏನಾದರೂ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ನುಗ್ಬಿಟ್ಟು ಲೆಫ್ಟ್ ತಗೊಂಡು ರೈಟಿಗೆ ತಗೋಬೋದು, ಇಲ್ಲ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತಗೊಂಡು ಮತ್ತೆ ಲೆಫ್ಟ್ ಎತ್ಕೋಬೋದು, ಇಲ್ಲ ಲೆಫ್ಟ್ ಎತ್ಕೋಬೋದು. ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಆಟೋ ವರ್ಕ್ಸ್. ಸೊ ಈ ಕಡೆಯಿಂದ ಬಂದಿರೋದು ನಾನು ಇಂಡಿಯನ್ ಸ್ಟಾರ್ ಅಂತ ಅಂದ್ಬಿಟ್ಟು ಇಲ್ಲೇನೆ ಗಾಡಿ ನಿಲ್ಸಿದ್ದೀನಿ. ಇಲ್ಲಿ ಮಾತಾಡಿದ್ದೀನಿ ಆಲ್ರೆಡಿ, ನಾನು ಗಾಡಿ ನಿಲ್ಸ್ಕೊಂಡಿದ್ದೀನಿ. ಬನ್ನಿ ಇಲ್ಲೇನೆ ಮಾತಾಡೋಣ. ಬ್ರೋ ಹಾಯ್. ಬನ್ನಿ, ನಾನು ನೋಡ್ತಿರೋ ಟಾಪ್ ಇಲ್ಲಿ ಇದೆಯಾ ಅಂತ ಕೇಳೋಣ. ಬ್ರದರ್, ನಿಮ್ಮ ಹತ್ರ ಇದು ಬ್ರೌನ್ ಕಲರ್ ಟಾಪ್ ಇದೆಯಾ? ನಂಗೆ ಬ್ರೌನ್ ಬೇಕು, ತೋರಿಸ್ರಿ. ಓಕೆ, ಬ್ರೌನು ಬ್ಲ್ಯಾಕ್ ಎರಡು ಮಿಕ್ಸ್ ಇದೆ ಅಲ್ಲ? ಇದೆ 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 ಓಕೆ. ಸೊ ನಾನು ಹಾಕ್ಸಿರೋಂತಹ ಟಾಪ್ ಇದು. ಸ್ವಲ್ಪ ಇಲ್ಲಿ ಡಾರ್ಕ್ ಇರೋದ್ರಿಂದ ಕಾಣಿಸಲ್ಲ, ಹೊರಗಡೆ ಒಳಗಡೆ ಬಿಸಿಲಲ್ಲಿ ಕಾಣಿಸುತ್ತೆ. ಬನ್ನಿ. ಸೊ ಟಾಪ್ನ ಇಲ್ಲಿ ತಂದಿದ್ದಾರೆ, ಇಲ್ಲಿ ನೋಡ್ಬೋದು ಕಲರ್ ಯಾವ ತರ ಇದೆ ಅಂತ. ಸೊ ಬ್ಲ್ಯಾಕು ಬ್ರೌನ್ ಮಿಕ್ಸ್. ಬ್ರೋ, ಇದಕ್ಕೆ ವೈಟ್ ಬೋರ್ಡ್ ಇದೆ ಅಲ್ವಾ ಹಾಕೋದು? ವೈಟ್ ಬೋರ್ಡ್ ಇದೆ ಹಾಕೋದು, ಆಕ್ಚುಲಿ ಇದೆ ಜಾಸ್ತಿ ಹಾಕೋದು. ಈ ಕಲರ್ ಏನೇ ಅಲ್ವಾ? ಫುಲ್ ಬ್ರೌನ್ ಏನ್ ಬೇಡ ಅಲ್ಲ? ಬ್ರೌನ್ ಏನ್ ಬೇಡ, ಎರಡು ಮಿಕ್ಸ್ ಬರುತ್ತಲ್ಲ ಅದೇ ಲುಕ್ ಕೊಡೋದು. ಎರಡು ಮಿಕ್ಸ್ ಅಲ್ಲಿ ಇರೋದು. ಓಕೆ, ಸೊ ಈ ತರ ಇರೋದು. ಬನ್ನಿ ಇವಾಗ ಫಿಟ್ ಮಾಡ್ಸೋಣ. ಸ್ವಲ್ಪ ಏನು ಹೊಲ್ದಿಗಿಲ್ದ ಏನಾದ್ರು ಸ್ವಲ್ಪ ರೆಡಿ ಮಾಡ್ತಾರೆ. ಆಲ್ರೆಡಿ ರೆಡಿ ಆಗಿದೆಯಾ? ಹೊಲಿಬೇಕು. ಓ, ಇವಾಗ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಬೇಕು, ಅವ್ನ್ ಬಿಸ್ತಾನೆ. ಹಾ ಸರಿ, ಆಯ್ತು. ಸೊ ಇಲ್ಲಿ ಬಂದ್ರೆ ಇಲ್ಲಿ ಮಿಷಿನ್ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದಾರೆ. ನಾನು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ನೀಟಾಗಿ ಬಿಚ್ಕೊಂಡು ಕೆಲವೊಂದ್ ಕಡೆ ಕಿತ್ತಾಕ್ಬಿಟ್ರೆ ಏನ್ ಗೊತ್ತಾ, ಒಳಗಡೆದೆಲ್ಲ ಹೋಗ್ಬಿಡುತ್ತೆ. ಸೊ ಒಳಗಡೆದ ಏನಿದೆ ಇದೆಲ್ಲ ಸೇಮ್ ಟು ಸೇಮ್ ಇರುತ್ತೆ. ಬರೀ ಔಟ್ ಸೈಡ್ ಮಾತ್ರ ಅಷ್ಟೇನೆ ಬಿಚ್ಚೋದ್ರಿಂದಾಗಿ ಈ ತರ ಒಂದು ಅನ್ಸ್ಕ್ರೂ ಮಾಡ್ಕೊಂತಿದ್ದಾರೆ. ಈಗ ಬತ್ತಿದಂಗೆನೆ ಟಕ ಅಂತ ಕೆಲಸ ಸ್ಟಾರ್ಟ್. ವಿಂಡೋನೇ ಇರ್ಲಿ, ವಿಂಡೋ ಇರ್ಲಿ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್. ಆಮೇಲೆ ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗ್ಬಿಡೋದು, ಕ್ಲೋಸ್ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ ಆ ಕಡೆ. ಅದಕ್ಕೆ ವಿಂಡೋ ಇಲ್ಲ ಅಂತಂದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದು. ಹಾ, ಆಕ್ಚುಲಿ ಏನ್ ಗೊತ್ತಾ, ನಾನು ಬೆಂಗಳೂರಲ್ಲಾದ್ರೆ ವಿಂಡೋ ಇಕ್ಸ್ತಾ ಇರ್ಲಿಲ್ಲ. ವಿಂಡೋ ಇಕ್ಬಿಟ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇದ್ರದ್ದು ಈ ಗ್ಲಾಸ್ ಎಲ್ಲಾದ್ರೂ ಗುಂಡಿಗೆ ಬಿಟ್ಟಾಗ ಕ್ರ್ಯಾಕ್ ಬರುತ್ತೆ. ಅವಾಗ ಚೇಂಜ್ ಮಾಡ್ತಾ ಇರ್ಬೇಕು. ಹಾ, ಒಂದ್ ಟಾಪ್ ಅಲ್ಲಿ ಇಟ್ಕೊಂಡ್ರೆ ಸಾಕಲ್ಲ, ಆರಾಮಾಗಿ ಅದ್ರಲ್ಲೇ ಇರುತ್ತೆ. ಏನ್ ವಿಂಡೋ ಬೇಕು ಅಂತ ಏನಿಲ್ಲ, ಅದು ಆರಾಮಾಗೆ ಮೇಂಟೈನ್ ಮಾಡ್ಬೋದು. ಬಟ್ ಈ ತರ ಮಾಡ್ಸೋದ್ರಿಂದ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ ಕ್ರ್ಯಾಕ್ ಬರುತ್ತೆ, ಅದೊಂದೇ. ಅವಾಗ ಬಂದು ಅದಕ್ಕೆ 250-300 ರೂಪಾಯಿ ಅಲ್ವಾ? ಅದು 250-300 ರೂಪಾಯಿ ಅದಕ್ಕೆ ಖರ್ಚು ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೀಗ, ಯಾಕಂದ್ರೆ ಇದು ಹೊರಗಡೆ ತಗೊಂಡೋಗ್ತಿರೋದಲ್ವಾ, ಹೊರಗಡೆ ತಗೊಂಡೋಗ್ಬೇಕಾದ್ರೆ ಸುಮ್ಮನೆ ರಿಸ್ಕ್ ಮಾಡ್ಕೊಳೋದು ಬೇಡ. ಆ ರೀಸನ್ ಇಂದ ಅದನ್ನ ಬಿಚ್ಚಾಯ್ತು ಗ್ಲಾಸು. ವಿಂಡೋ ಇಳಿಸ್ತೀನಿ, ವಿಂಡೋ ಇರ್ಲಿ. ಅದು ಬೇಕಾದ್ರೆ ನಾವು ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡ್ಬಿಟ್ರೆ ಆಯ್ತು. ಬೇರೆ ರಬ್ಬರ್ ಬೀಡಿಂಗ್ ಏನಾದ್ರು ಹಾಕೊಂಡ್ರೆ ಆಯ್ತು. ಬಿಚ್ಕೊಳ್ಳಿ, ಬಿಚ್ಚಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಸದ್ಯಕ್ಕೆ ಎಲ್ಲ ಓಪನ್ ಆಯ್ತಾ ಬಂತು. ಇಂಡಿಯನ್ ಸ್ಟಾರ್, ಇಲ್ಲಿ ನೀವು ಕೂಡ ಬಂದು ನಿಮ್ಮ ರೂಫ್ ಟಾಪ್ ಮಾಡಿಸ್ಕೊಳ್ಬೋದು. ಓನರ್ ನನಗೆ ಸ್ವಲ್ಪ ಪರಿಚಯ ಇರೋರೇನೆ, ಅವರು ಕೂಡ ಗೊತ್ತಿರೋರು. ಸೊ ಈಗ ಅನ್ಸ್ಕ್ರೂ ಎಲ್ಲ ಮಾಡ್ಕೊಂಡು ಗ್ಲಾಸ್ ಎಲ್ಲ ಇಳಿಸ್ಕೊಂಡು ಈಗ ಇದು ಕೂಡ ಬಿಚ್ಕೊಂಡಿದ್ದಾರೆ. ಅಲ್ಲಿ ಕೂಡ ಅವ್ರದ್ದು ಒಂದೊಂದೇ ಕೆಲಸ. ಒಬ್ರು ಬಿಚ್ತಾ ಇದ್ರೆ ಇನ್ನೊಬ್ರು ಬಂದ್ಬಿಟ್ಟು ಏನಾದ್ರು ಒಂದು ಕೆಲಸ ಮುಗಿಸ್ಕೊಂತ ಇರ್ತಾರೆ. ಇಲ್ಲಿ ಬೇಗ ಆಗ್ಬಿಡುತ್ತೆ. ರಿಸ್ಕ್ ತಗೊಳೋದ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಬಿಚ್ಕೋತಾ ಇದಾರೆ ಅದು. ಸೊ ಇಷ್ಟು ಜಾಗ ಮಾತ್ರ ಕಟ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಈಗ ಎಲ್ಲ ಬಿಚ್ಕೊಂಡು ಆಗಿದೆ. ಹಳೆ ಟಾಪ್ ಇಲ್ಲಿದೆ, ಇದು ನಾನು ಎತ್ಕೊಂತೀನಿ. ಇದು ನನಗೆ ಬೇಕು, ಏನಾದ್ರೂ ಯೂಸ್ ಆಗುತ್ತೆ. ಇಲ್ಲಿ ಏನಾದ್ರು ಕವರ್ ಮಾಡೋಕೆ ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ. ಸೊ ನೀಟಾಗೇನೆ ಹರಿಯೋದು ಬೇಡ, ಹಿಂಗೆ ಹಾಕಿ ಅಂತ ಹೇಳಿದ್ದೀನಿ. ಸೊ ಇವಾಗ ಈ ತರ ಇದೆ, ಇಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಹಿಂಗೆ ಆಗಿದೆ. ನಾನು ಫಸ್ಟ್ ಅನ್ಕೊಂಡೆ
ಫುಲ್ ಕವರ್ ಮಾಡಿಸ್ಬಿಡೋಣ ಅಂತ. ಬಟ್ ವಿಂಡೋ ಮುಂದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಬೇಡ ಅಂತ ಅಂದ್ಬಿಟ್ಟು ಈಗ ವಿಂಡೋ ನಾ ಕಟ್ ಮಾಡಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಅದು ಓಪನ್ ಕೂಡ ಮಾಡ್ಕೋತಿದ್ದಾರೆ. ಹೆಂಗ್ ಕಾಣಿಸ್ತಿದೆ ಗಾಡಿ, ಎಲ್ಲೋ ಗ್ರೀನು ಸಕಲಾಗಿ ಮ್ಯಾಚ್ ಆಗುತ್ತೆ. ಈಗ ಸೇಮ್ ಬ್ಲ್ಯಾಕ್ ಆಗ್ಬಿಟ್ರೆ ಏನ್ ಪ್ರಾಬ್ಲಮ್ ಅಂತಂದ್ರೆ ನೋಡಿ, ಇಲ್ಲಿ ಈ ತರ ಕಲರ್ ಆಗ್ಬಿಡುತ್ತೆ ಆಯ್ತಾ. ಒಂದು ಅಂದಾಜು ನಿಮ್ಗೆ ಬಂದಿರುತ್ತೆ. ಬಟ್ ಏನಂತಂದ್ರೆ ಅಲ್ಲಿ ಬ್ರೌನ್ ಟಾಪ್ ಇರೋದ್ರಿಂದಾಗಿ ಬ್ರೌನ್ ಟಾಪ್ ಮತ್ತೆ ಗ್ರೀನ್ ಇರೋದ್ರಿಂದ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ ಆಗ್ಬಿಡುತ್ತೆ. ಓವರಾಲ್ ಆಗಿ ಈ ತರ ಎಲ್ಲ ಬಿಟ್ಕೊಂಡಿದ್ದಾರೆ. ಬೀಡಿಂಗ್ ಒಳಗೇನೆ ಇದನ್ನ ಹಾಕ್ಸೋದು, ಅವಾಗ ಗಾಳಿಗೂ ಆರಲ್ಲ. ಓಕೆ, ಅಣ್ಣವ್ರು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಬಿಚ್ಚೋದು ನಾನು ಹೇಳ್ಬಿಟ್ಟೆ, ಅವರೆಲ್ಲ ನೀಟಾಗಿ ಹಿಂಗೆ ಇರ್ಲಿ ಅಂತ ಹೇಳಿದ್ರು. ಹಿಂಗೆ ಸೂಪರ್ ಆಗಿರ್ತಿತ್ತು. ಅಲ್ಲೋದ್ಮೇಲೆ ಕಟ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂದ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಲ್ಲೂ ಕೂಡ ನಮ್ಗೆ ಆಮೇಲೆ ಅಸಹ್ಯ ಕಾಣಿಸೋ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಡ, ಇದನ್ನ ನೀಟಾಗಿ ಇವ್ರ ಹತ್ರನೇ ಮಾಡಿಸ್ಕೊಂಡು ಹೋಗೋಣ. ಅದಕ್ಕೋಸ್ಕರ ಇದು ನೀಟಾಗಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದು ಈಗ ಸೈಡ್ ಪಟ್ಟಿ ಹೊಲಿತಾ ಇರೋದು. ಈ ಸೈಡ್ ಪಟ್ಟಿ ಅಂತಂದ್ರೆ ಇಲ್ಲಿಗೆ ಬರುತ್ತೆ. ಸೊ ಈ ತರ ಇಲ್ಲಿ ಸುಮಾರು ಜನ ಇರೋದ್ರಿಂದಾಗಿ ಕೂಡ ಬೇಗ ಕೆಲಸ ಕೂಡ ಬೇಗ ಮುಗಿಸ್ಕೊಡ್ತಾರೆ. ಒಬ್ಬೊಬ್ರು ಒಂದೊಂದು ಕೆಲಸನ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾರೆ. ಸೊ ಇದೊಂದು ಬೆನಿಫಿಟ್. ಹತ್ರ ಬಂದ್ರೆ ಅರ್ಜೆಂಟ್ ಮಾಡಕ್ ಹೋಗ್ಬಾರ್ದು, ಆರಾಮಾಗಿ ನೀಟಾಗೆ ಕೆಲಸ ಮಾಡಿಸ್ಕೋಬೇಕು. ಸುಮ್ಮನೆ ಅರ್ಜೆಂಟ್ ಮಾಡ್ತಾ ಇದ್ರೆ ಏನಂತಂದ್ರೆ ಅವರು ಅರ್ಜೆಂಟಲ್ಲೇ ಹೊಡೆದು ಕೊಟ್ಬಿಡ್ತಾರೆ ಟಾಪ್ನ. ಹಂಗಾಗಿ ಸ್ವಲ್ಪ ಸ್ಲೋ ಆರಾಮಾಗಿ ಮಾಡ್ಲಿ ಅಂತ ಬಿಡ್ಬೇಕು, ಒಂದು ಅರ್ಧ ಗಂಟೆ 1 hour ಉಸಿರಾಡಕ್ಕೆ. ಸೊ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಕುಂಡ್ರಿಸ್ಕೋತಾ ಇದಾರೆ. ಇದನ್ನ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ರಿ, ಒಂದು ಐಡಿಯಾ ಬಂದ್ಬಿಡುತ್ತೆ. ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗ್ಬಿಡುತ್ತೆ. ಈಗ ಅದು ಒಂದ್ಸತಿ ಹೊಡೆದಿಲ್ಲ, ಇದೆಲ್ಲ ಇವಾಗ ಫಿನಿಶಿಂಗ್ ಮಾಡಿ ಇದೆಲ್ಲ ಹಾಕಿದ್ಮೇಲೆ ಸ್ಕ್ರೂ ಹಾಕಿದ್ಮೇಲೆ ನಿಮ್ಗೆ ಒಂದು ಗೊತ್ತಾಗುತ್ತೆ, ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಯಾವ ತರ ಬಂದಿದೆ ನೋಡಿ, ಚೆನ್ನಾಗೈತಲ್ಲ. ಈ ಕಲರ್ ಆದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಝೂಮ್ ಹಾಕ್ತೀನಿ. ಈ ಕಲರ್ ಅಲ್ಲಿ 2 ಬ್ರೌನು ಮತ್ತೆ ಬ್ಲ್ಯಾಕ್ ತರ, ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಅಲ್ಲ ಅದು. ವೈಟ್ ಬೋರ್ಡ್ಗಳಿಗೆಲ್ಲ ಮಾಮೂಲಿಯಾಗಿ ಇದನ್ನೇ ಯೂಸ್ ಮಾಡೋದು. AM ಇಂಡಿಯನ್ ಸ್ಟಾರ್, ಬನ್ನಿ ಅವ್ರದ್ದು ರೂಫ್ ಟಾಪಿಂಗ್ ಏನೇ ಅವ್ರದ್ದು ಅಂಗಡಿ ಇದೆ, ಅವ್ರ ಹತ್ರ ವಿಚಾರಿಸೋಣ, ಅವ್ರ ಓನರ್ ಹತ್ರ ಮಾತಾಡ್ಸೋಣ. ಈಗ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಏನೋ ಚೆನ್ನಾಗಿದೆ ಸರ್. ಹೌದಾ? ಮಾತ್ರ. ಓಕೆ, ನಿಮ್ಮ ಹತ್ರ ನಾನು ಟಾಪ್ ಹೊಡ್ಸ್ಕೋಣ ಅಂತ ಬಂದಿದ್ದೀನಿ. ಹೌದು. ಸೊ ನಿಮ್ಮ ಇಂಟ್ರಡಕ್ಷನ್ ಕೊಡಿ ಸರ್. ಇಂಡಕ್ಷನ್ ಕೊಡೋಣ. ನಮ್ದು AM ಇಂಡಿಯನ್ ಸ್ಟಾರ್ ಅಂತ ಅಂಗಡಿ Okay. ಹೆಸರು. ನೋಡ್ಕೊಳ್ಳಿ, ಗಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಹಿಂಭಾಗ, ಮಸೀದಿ ಆಪೋಸಿಟ್ ಅಂಗಡಿ, ಟೀ ಹೋಟೆಲ್ ಪಕ್ಕದಲ್ಲಿ ಅಂಗಡಿ. Okay. ಚೆಕ್ ಮಾಡ್ಕೊಳ್ಳಿ ನೀಟಾಗಿ, ವಿಡಿಯೋ ಅಲ್ಲಿ ಹೇಳಿದೀನಿ. ಓಕೆ, ಆಮೇಲೆ ನೋಡಿ ಅಂಗಡಿ ಇದು, ನಿಮ್ಗೆ ಏನ್ ಬೇಕು, ಯಾವ ತರ ಬೇಕು ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ಕೆಲ್ಸದ ಬಗ್ಗೆ ಅಂತ ತಲೆಗೆಡ್ಸ್ಕೊಳ್ಳೋದು ಏನಿಲ್ಲ. ತಾವೇ ಮಾಡಿಸ್ತಾ ಇದೀರಾ ಕೆಲಸ ನೋಡಿ, 4 ಜನಕ್ಕೆ ತಾವೇ ವಿಚಾರಿಸ್ಕೊಬಂದು ನನ್ನ ಹತ್ರ ಕೆಲಸ ಮಾಡಿಸ್ತಾ ಇದೀರಾ. ನೀವು ನನ್ನ ಹತ್ರ ಪ್ರಮೋಷನ್ಗೋಸ್ಕರ ಏನು ಬಂದಿಲ್ಲ. ಹೌದು ನಿಜ. ನಿಮಗ್ ಕೆಲಸ ಬೇಕು, ಎಲ್ಲೋ ಟಾಪ್ ಇತ್ತು ನಿಮ್ದು, ತೆಗೆದ್ಬಿಟ್ಟು ಬ್ರೌನ್ ಟಾಪ್ ಹೊಡ್ಸ್ಕೊಂಡು ಹೋಗ್ತಾ ಹೌದು. ಇದೀರಾ. ಹೌದಲ್ವಾ? ಏನೋ ನಾವು ನಿಮ್ಮ ಹತ್ರ ಬೇಡ್ಕೊಂಡಿದ್ದೀವಿ, ನೀವು ಒಂದು ವಿಡಿಯೋ ಮಾಡಿಸ್ತಾ ಇದೀರಾ. ಹೌದಲ್ವಾ? ಹೌದಣ್ಣ, ಹೌದು. ನೋಡಿ, ನಮ್ಮ ಹತ್ರ ಮೆಟೀರಿಯಲ್ ಎಲ್ಲ ಜೆನ್ಯೂನ್ ಐತೆ. ಎಲ್ಲ ರೋಲ್ ಮೆಟೀರಿಯಲ್ ಎಲ್ಲ ಬ್ರಾಂಡೆಡ್ ರೋಲ್ಲೇ ಹಾಕೋದು. ಎಲ್ಲ ಮೆಟೀರಿಯಲ್ ಹಾಕಲ್ಲ. ಎಲ್ಲ ಕಟಿಂಗ್ ಮಾಡಿ ಆಪೋಸಿಟ್ ಹಂಗೆ ಹೊಲ್ದೇ ಹಾಕೋದು. ರೆಡಿಮೇಡ್ ಕೆಲಸ ಅಂತ ನಾವು ಮಾಡಲ್ಲ. ಓಕೆ, ನೀವೇ ಆದಷ್ಟು ಕೆಲಸ ನೀಟಾಗಿ ಮಾಡ್ಕೊಡ್ತೀವಿ. ಆ ತರ ಎಂತದ್ದು ಈ ತರ ಆ ತರ ಯಾಮರ್ಸು ಹೇಳೋದೊಂದು ಮಾಡೋದೊಂದು. ಕೆಲವೊಬ್ರು ಹೇಳ್ಬಿಟ್ಟು ಒಂದು ಕರ್ಸ್ಕೊಂತಾರೆ. ಹೌದು ಅಂದ್ರೆ ಏನೋ ಒಂಥರ ಹೇಳ್ತಾರೆ, ಬರ್ರಿ ಇಷ್ಟಕ್ ಮಾಡ್ತೀವಿ ಅಷ್ಟಕ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಮೇಲೆ ಬೇರೆ ತರ. ಕರ್ಸ್ಕೊಂಡು ಬೇರೆ ತರ ಕೆಲಸ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಐಟಮ್ ಚೇಂಜ್ ಮಾಡ್ಬಿಡ್ತಾರೆ, ಓಕೆ, ಮೆಟೀರಿಯಲ್ ಚೇಂಜ್ ಮಾಡ್ಬಿಡ್ತಾರೆ. ಆ ತರ ನಾವೆಲ್ಲ ಚೇಂಜ್ ಮಾಡಕ್ ಬರಲ್ಲ. ಕೆಲಸ ಮಾತ್ರ ಪಕ್ಕಾ ಮಾಡ್ಕೊಡ್ತೀವಿ. ನೋಡಿ, ಇನ್ನೊಬ್ಬರ ಬಗ್ಗೆ ನಾವ್ ಹೇಳಕ್ ಬರಲ್ಲ. ಹೌದು ಹೇಳಿದ್ರು ಅದು ತಪ್ಪಾಗ್ತದೆ. ಅದು ನಮಗ್ ಬೇಡ, ನಮಗ್ ಸಂಬಂಧ ಪಟ್ಟಿದ್ದಲ್ಲ. ಹೌದು. ಆದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ, ಏನಕ್ರಿ ಅಷ್ಟೊಂದು ಅಲ್ಲ, ಅಷ್ಟಕ್ಕೆ ಹೊಡಿತಾರೆ ಇಷ್ಟಕ್ಕೆ ಹೊಡಿತಾರೆ ಅಂತ. ಕೆಲ್ಸದ ಮೇಲೆ ಡಿಪೆಂಡ್. ಓಕೆ, ಹೇಳೋದು ಒಂದೇನೆ, ಅರ್ಥ ಮಾಡ್ಕೊಂಡು ಬನ್ನಿ. ನಾವ್ ರೆಡಿಮೇಡ್ ಹೇಳೋದೆಲ್ಲ ಟಾಪ್ ಹೊಡಿಯಲ್ಲ ನೀವು? ರೆಡಿಮೇಡ್ ಹೊಡಿಯಲ್ಲ. ನೀವು ಏನಿದ್ರು ಈ ತರ ಈ ತರ ಎಲ್ಲ ಸ್ಟಿಚ್ ಮಾಡಿ ಕಟಿಂಗ್ ಹಾಕೊಂಡು ಸ್ಟಿಚ್ ಮಾಡ್ಕೊಂಡೆ ಹೊಡಿಯೋದು. ತೋರಿಸ್ಕೊಳ್ಳಿ, ಇಲ್ಲಿ ಐತೆ. ಹಾ ಹಾ ಇದು ಈ ತರ stitch ಹೌದು, ಮಾಡ್ಕೊಂಡು ನೋಡಿ ಹೌದು. ಅವರೇ ಮಾಡ್ತಾರೆ. ಹೌದು. ರೆಡಿಮೇಡ್ ಟಾಪ್ ರೆಡಿಮೇಡ್ ಟಾಪ್ ಹೊಡಿಯಲ್ಲ ನಾವು. ಯಾಕಂದ್ರೆ ಎಲ್ಲ ಕ್ವಾಲಿಟಿ ಕ್ವಾಲಿಟಿ ಕೆಲಸ ಕೆಲಸ ಕೊಡ್ಬೇಕು. ಯಾಕಂದ್ರೆ ಅದು ಯಾರಾದ್ರೂ ನೀವು ನಿಮ್ಮಂದವ್ರು ಯಾರೋ ಫ್ರೆಂಡು ಹೇಳಿದ್ರು, ಗುರು ಈ ತರ 4-5 ಗಂಟೆ ಗಾಡಿ ಬರುತ್ತೆ, ನೀವು ಅಷ್ಟ್ರಾಗೆ ಸೈಡ್ ಬೋರ್ಡ್ ಅದೇನ್ ಮೆಜರ್ಮೆಂಟ್ ಹಾಕೊಂಡಿರೋ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ರೆಡಿ ಮಾಡ್ಕೊಂತೀವಿ. ಹೊರತು ಬರಕ್ ಮುಂಚೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು, ಅದೇನೋ ಬಂದು ಯಾರ್ದೋ ಬೇರೆ ಗಾಡಿ ಸೈಜು ಇನ್ನೊಂದು ಗಾಡಿಗೆ ಕುಂಡಿಸ್ಬಿಡೋದು. ಪಾಪ ಅವ್ರು ಅರ್ಜೆಂಟಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ಪರವಾಗಿಲ್ಲ ತಗೊಂಡೋಯ್ತೀವಿ ಅಂತ ಹೇಳೋದು. ಅವ್ರು ಇನ್ನೊಬ್ರು ಯಾರೋ ನಿಮ್ ಫ್ರೆಂಡ್ ನೋಡು ಹೇಳೋದು, ಏನ್ ಗುರು ಈ ತರ ಹೊಡೆದಿದ್ದೀರಾ, ಹಂಗೆ ಹೊಡ್ಸಿದೀರಾ ಅಂತ ಹೇಳೋದು. ಅವ್ರು ಬಂದ್ ಮತ್ತೆ ಏನ್ ಗುರು ಈ ತರ ಹೇಳಿದೀರಾ, ಈ ತರ ಕೆಲಸ ಮಾಡಿದೀರಾ ಅಂತ ಹೇಳೋದು. ಅವೆಲ್ಲ ಬೇಡ. ಇವಾಗ ಅರ್ಜೆಂಟ್ ಓಡಿಸ್ಕೊಂಡು ಹೋಗೋರು ಅದನ್ನ ಹೇಳಲ್ಲ, ನಾವು ಅರ್ಜೆಂಟ್ ಮಾಡಿಸ್ಕೊಂಡು ಹೋಗಿದೀವಿ ಅಂತ ಬೇರೆಯವ್ರಿಗೆ ಹೇಳೋದಿಲ್ಲ. ಹೌದು, ಅದೇನ್ ಮಾಡೋರ್ಗೆ ಅಷ್ಟೇ ಹೇಳೋದು. ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾವು ಅರ್ಜೆಂಟ್ ಈ ತರ ಮಾಡಿಸ್ಕೊಂಡು ಹೋಗಿದೀವಿ ಅಂತ ಹೇಳಲ್ಲ. ಅವ್ರು ಮಾಡ್ಕೊಟ್ಟಾರ ನಾವು ಮಾಡಿಸ್ಕೊ ಬಂದಿದೀವಿ ಅನ್ನೋದೇ ಹೇಳೋದು. ಕೆಟ್ಟ ಹೆಸರು ಯಾರಿಗೆ? ನಮ್ಗೆ ಕೆಟ್ಟ ಹೆಸರು. ಹೌದು. ಈ ತರ ಎಲ್ಲ ಬೇಡ.
ಕೆಲಸ ಬನ್ನಿ, ನಂಬ್ಕೊಂಡ್ ಬನ್ನಿ, ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಡ್ತೀರಾ ಪಕ್ಕಾ ಕೆಲಸ ಮಾಡ್ಕೊಡ್ತೀನಿ. ಆ ತರ ಎಂತದಿಲ್ಲ. ನೀವೇನ್ ಹೇಳ್ತೀರಾ ಅದನ್ನೇ ಕೆಲಸ ಮಾಡ್ತೀವಿ. ಬರೀ ಆಟೋ, ಬಜಾಜ್ ಗಾಡಿ, ಟಿವಿಎಸ್ ಗಾಡಿ, ಆಪೆಸಿಟಿ, ಪ್ಯಾಗೋ, ನಿಮ್ದು ಯಾವ್ದೈತೆ Electrical ಗಾಡಿ, ಎಲ್ಲಾ ಗಾಡಿನೂ? ಎಲೆಕ್ಟ್ರಿಕಲ್ ಗಾಡಿ, ಆಲ್ವೇಸ್ ಗಾಡಿ ನಾವು ಕೆಲಸ Okay, ಮಾಡ್ತೀವಿ. ಎಲ್ಲಾ ಗಾಡಿ ಇಂಥದ್ದು ಕೆಲಸ ನಮ್ ಕೈಲಿ ಆಗಲ್ಲ ಗುರು, ನಾವು ಮಾಡಲ್ಲ, ನೀವು ಇನ್ನೊಂದ್ ಕಡೆ ನೋಡ್ಕೊಳ್ಳಿ ಅನ್ನೋದಂತೂ ಮಾತಿಲ್ಲ. ಓಕೆ, ಬರೀ ನೀವು ರೂಫ್ ಟಾಪ್ ಮಾಡ್ತೀರಾ ಇಲ್ಲ ಇದ್ರ ಜೊತೆಗೆ ಚಾರ್ಸಿ ಫಿಟ್ಟಿಂಗ್ ಎಲ್ಲ ನೀವೇ ಮಾಡ್ಕೊಡ್ತೀರಾ? Always. ಟಿಂಕ್ರಿಂಗ್ ಎಲ್ಲ ಕೆಲಸ? ಟಿಂಕರಿಂಗು, ಟಾಪ್, ರೂಫಿಂಗು, ಟಿಂಕರಿಂಗ್, ವೈರಿಂಗು, ಹ್ಮ್. ಕಂಬಿ ಸೆಟ್ಟಿಂಗು, ಜಾಕು ಎಲ್ಲ ಪ್ರತಿಯೊಂದು ಫಿನಿಶ್ ಮಾಡಿ ಗಾಡಿ ಕೀಕ್ ನಿಮ್ ಕೈ ಕೊಡ್ತೀವಿ ಸರ್. ಅಷ್ಟು ರನ್ನಿಂಗ್ neat. ಕಂಡೀಷನ್, ಬರೀ Okay. ಮೀಟರ್ ಒಂದು ಫಿಟ್ಟಿಂಗ್ ಮಾಡಿಸ್ಕೊಂಡು, ಯಾಕಂದ್ರೆ ಅದು ಮೀಟರ್ ಹೊರಗಡೆ ನಮಗ್ ಸೇರಲ್ಲ, ಮಾಡಿಸ್ಬೇಕು, ಹೌದು. ನಮಗ್ ಸಂಬಂಧಪಟ್ಟಿದ್ದಲ್ಲ. ಓಕೆ, ಮೀಟರ್ನವ್ರ ಹತ್ರನೇ ಅವ್ರು ಫಿಟ್ಟಿಂಗ್ ಮಾಡ್ಸ್ಕೊಂಡು ಬಿಲ್ ಕೊಡ್ತಾರೆ, ಅವ್ರು ತಗೊಂಡೋಗ್ಬೇಕು. ಹ್ಮ್. ಮೀಟರ್ ಒಂದು ಬಿಟ್ಟು ಪ್ರತಿಯೊಂದು ಕೆಲಸ ನಾವು ಮಾಡ್ಕೊಡ್ತೀವಿ. ಮಿಕ್ಕಿದೆಲ್ಲ ನಿಮ್ಮಲ್ಲೇ? ವೈರಿಂಗ್ ಗೀರಿಂಗ್ ಎಲ್ಲ ಸೇರಿ ಮಾಡ್ಕೊಡ್ತೀವಿ. ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಸ್ಪೀಕರ್ ಬಾಕ್ಸ್ ಇದು ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಬೇಕಿದ್ರೆ ಎಲೆಕ್ಟ್ರಾನಿಕ್ ಐಟಮ್ ಅದು ನೀವು ಬೇರೆ ಕಡೆ ಇಲ್ಲೇ ಮಾಡಿಸ್ಕೋಬಹುದು. Okay. ಅದನ್ನು ಐತೆ ನೀವು ಬಜಾರಲ್ಲಿ. ಹೇಳ್ಕೊಡ್ತೀರಾ ಎಲ್ಲಿ ನಾವು ಮಾಡಿಸ್ಕೊಡ್ತೀರಾ? ಹೇಳ್ಕೊಡ್ತೀವಿ, ಎಲ್ಲಿ ಪಕ್ಕಾ Okay. ಮಾಡ್ತಾರೆ, ಎಲ್ಲಿ ಒರಿಜಿನಲ್ ಕೆಲಸ ಮಾಡ್ತಾರೆ ಅದನ್ನ ಹೇಳ್ಕೊಡ್ತೀವಿ. ಓಕೆ, ಹೊರ್ತು ಬೇರೆ ಏನು ಅದಕ್ಕೆ ಡಿಫ್ರೆಂಟ್ ಏನು ಬರಲ್ಲ. ಓಕೆ. ನೀವು ಹೇಳ್ದಂಗೆ ಕೆಲಸ ಮಾಡ್ಕೊಡ್ತೀವಿ, ಆತರ ಏನಿಲ್ಲ. ಅದು ಕನ್ನಡದಲ್ಲಿ ಒಂದ್ ಗಾದೆನೇ ಐತೆ, ಕಾಸು ಕೊಟ್ಟಂಗೆ ಕಜಾಯ ಅಂತ. ಹೌದು, ಅರ್ಥ ಆಯ್ತಾ? ಹೌದು. ದುಡ್ಡು ಯಾವ ತರ ಖರ್ಚು ಮಾಡ್ತಾರೆ ಯಾವ ತರ ಗಾಡಿ ಮೇಲೆ, ಆ ತರ Depend ಆಗಿರುತ್ತೆ ಡಿಪೆಂಡ್ ಕೆಲ್ಸ. ಆಗುತ್ತೆ, ಕೆಲಸ ಆ ತರ ಆಗುತ್ತೆ. ಬಟ್ ಅದನ್ನ ಬಿಟ್ಬಿಟ್ಟು ಅಣ್ಣ ನನ್ಗೆ ಚೀಪ್ ಅಲ್ಲಿ ಬೇಕು, ಅವನ್ಯಾವನ ಕಡಿಮೆ ಮಾಡ್ತಾವನೆ, ಇವನ್ಯಾವನ ಕಡಿಮೆ ಮಾಡ್ತಾನೆ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಸಂಬಂಧಪಟ್ಟಿದ್ದಲ್ಲ. ನಿಮ್ಗೆ ಓಕೆ, ಎಲ್ಲಿ ಇಷ್ಟ ಐತೆ ಅಲ್ಲಿ ಕೆಲಸ ಮಾಡ್ತೀವಿ, ನಾವೇನ್ ಬೇಡ ಅನ್ನಲ್ಲ. ಓಕೆ. ನಾವ್ ನಮ್ಮ ಹತ್ರ ಏನಿದೆ ಹೇಳ್ಬಿಟ್ಟು 500 ರೂಪಾಯಿ ಜಾಸ್ತಿ ಆಗುತ್ತೋ ಅದು 500 ರೂಪಾಯಿ ಕಮ್ಮಿ ಆಗುತ್ತೋ ಡೈರೆಕ್ಟ್ ಆಗಿ ಹೇಳ್ ತಗೊಂತೀರಾ ಅಲ್ವಾ? ನೀವ್ ಹೇಳ್ದಂಗ್ ನಾವ್ ಮಾಡ್ಕೊಡ್ತೀವಿ. ಹೌದು, ಓಕೆ, ನಾವ್ ಹೇಳ್ದಂಗ್ ನೀವ್ ಕೇಳ್ಬಿಡಿ, ನೀವ್ ಹೇಳ್ದಂಗ್ ನಾವ್ ಮಾಡ್ಕೊಡ್ತೀವಿ. ಓಕೆ. ನೀವು ಕೇಳಿದ್ದು ಸೆಲೆಕ್ಷನ್ ರೂಫಿಂಗ್ ಹಾಕೊಡ್ತೀವಿ, ನೀವು ಕೇಳಿದ್ದು ಸೆಲೆಕ್ಷನ್ ಟಾಪ್ ಹಾಕೊಡ್ತೀವಿ, ನೀವು ಕೇಳಿದ್ದು ಸೆಲೆಕ್ಷನ್ ಸೀಟ್ ಕವರ್ ಹಾಕೊಡ್ತೀವಿ, ಸೆಲೆಕ್ಷನ್ ಬೋರ್ಡ್ ಹಾಕೊಡ್ತೀವಿ. ಎಂತದೇನು ಯಾಮರ್ಸೋಂತ ಸೀನ್ ಇಲ್ಲ. ಓಕೆ. ಕೆಲಸ ಮಾತ್ರ ಪಕ್ಕಾ ಕಸ್ಟಮರ್ ಖುಷಿ ಮಾಡ್ಕೊಡ್ತೀವಿ. ಆಗ್ಬೇಕು. ಹೌದೌದು, ಸತ್ಯ, ಕಸ್ಟಮರ್ ಖುಷಿ ಆಗೋ ಲೆಕ್ಕಾಚಾರದಲ್ಲೇನೆ ಕೆಲಸ ಮಾಡ್ಕೊಡ್ತಾರೆ ಅಣ್ಣವರು. ಅದು ಸತ್ಯ. ಓಕೆ. ಹಾಗೆ ಅಣ್ಣ, ಇದು ಮಾಡ್ಕೊಡ್ತೀವಿ. ಲೊಕೇಶನ್ ಎಲ್ಲಣ್ಣ ಇದು ನಿಮ್ದು ಅಂಗಡಿದು? ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೂ ಹೇಳಿದೀನಿ, ಇನ್ನೊಂದು ಹೇಳ್ಕೊಂತೀನಿ. ಹಲಸೆಪಾಳ್ಯ ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ ಒಳಗಡೆ ಬರ್ಬೇಕು, Left. ಮಸೀದಿ ಐತೆ, ಹ್ಮ್. ಲೆಫ್ಟ್ ತಗೊಂಡು ಈ ಕಡೆಯಿಂದ ಬಂದ್ರೆ ಲೆಫ್ಟ್, ಬಸಪ್ಪ ಸರ್ಕಲ್ ಕಡೆಯಿಂದ ಬಂದ್ರೆ ಲೆಫ್ಟ್, ಮಾರ್ಕೆಟ್ ಕಡೆಯಿಂದ ಬಂದ್ರೆ ರೈಟ್. ರೈಟ್. ಎಂಟ್ರೆನ್ಸ್ ಅಲ್ಲೇ ಬರ್ಬೇಕು. ಓಕೆ. ಇದು ಮಾರ್ಕೆಟ್ ಕಡೆ ಬರುತ್ತೆ, ಇದು ಪೊಲೀಸ್ ಸ್ಟೇಷನ್ ಕಡೆ ಹೌದು ಹೋಗುತ್ತೆ. ಹೌದು ಹೌದು. ಓಕೆ. ಹಾಗೆ ಇವರು ಅಣ್ಣವರದು ಬಂದ್ಬಿಟ್ಟು ಏನು AM ಇಂಡಿಯನ್ ಸ್ಟಾರ್ ಅಂತ ಇದೆ, ಇದನ್ನ ನೀವು ಲೊಕೇಶನ್ ಅಲ್ಲಿ ಹಾಕಿದ್ರು ಕೂಡ ಬರುತ್ತೆ. ಗೂಗಲ್ ಹೌದು, 100%. ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿದ್ರು ಕೂಡ ಲೊಕೇಶನ್ ಬರುತ್ತಲ್ಲ. ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿದ್ರೆ ಲೊಕೇಶನ್ ಆಟೋಮೆಟಿಕ್ ಆಗಿ ಸೆಂಡ್ ಓಕೆ. ಆಗ್ಬಿಡುತ್ತೆ. ನಿಮ್ ನಂಬರ್ ಹೇಳ್ಬಿಡಿ ಹಂಗೆ. 9353331644. ಓಕೆ. ಸ್ಕ್ರೀನ್ ಅಲ್ಲಿ ಕೂಡ ಬರ್ತಿರುತ್ತೆ ನಂಬರ್, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಜೆನ್ಯೂನ್ ತಲೆ ಕೆಡಿಸ್ಕೊಬೇಡಿ. ನಾನೇ ಬಂದಿದ್ದೀನಿ ಅಂತಂದ್ರೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಾ? ಆತರ ಇವ್ರೇನು ನಾವು ಕರೆದಿಲ್ಲ ಸರ್, ಬನ್ನಿ ನೀವು ಮಾಡಿಸಿ ಅಂತ ಹೇಳಿಲ್ಲ. ಹೌದು. ಬನ್ನಿ ಒಂದ್ಕಿತ ಮೆಟೀರಿಯಲ್ ನೋಡ್ಕೊಳ್ಳಿ, ಬನ್ನಿ. ಓಕೆ, ಬನ್ನಿ ಮೆಟೀರಿಯಲ್ ನೋಡ್ಕೊಂಡ್ ಬಂದ್ಬಿಡೋಣ ಯಾವ ತರ ಅಂತ. ಇನ್ನೊಂದ್ ಏನಂತಂದ್ರೆ ರೆಡಿ ಇರೋದಿಲ್ಲ ಐಟಮ್ಗಳಾಯ್ತಾ, ಹಂಗಾಗಿ ಇವರು ಅವಾಗ ಅವಂಗಿಂದ ರೆಡಿ ಮಾಡ್ಕೊಡೋದು ಐಟಮ್ಗಳನ್ನ. ಹಂಗಾಗಿ ಚೆನ್ನಾಗಿರುತ್ತೆ. ಸೊ ಎಲ್ಲಾ ತರದ ಕ್ವಾಲಿಟಿ ಡಿಪೆಂಡ್ಸ್. ನಾವು ಕ್ವಾಲಿಟಿ ಬ್ರಾಂಡೆಡ್ ಮೆಟೀರಿಯಲ್ ಹಾಕೋದು, ರೋಲ್ಗಳೆಲ್ಲ ತರ ರೆಡಿಮೇಡ್ ತಂದು ಇಟ್ಕೊಳ್ಳೋದು, ಜೋಡಿಸಿ ಇಟ್ಕೊಳ್ಳೋದು, ನಾವು ಆ ತರ ನೋಡ್ಬೋದು ನೀವು ಇದ್ರಲ್ಲಿ ಬಟ್ಟೆ ಇದಿರೋದು. ಕೆಲವೊಂದು ಕ್ವಾಲಿಟಿ ಎಲ್ಲಾರು ನೂಲ್ ಮೇಲೆ ಬಂದ್ಬಿಡುತ್ತೆ ಒಂದೊಂದು. ನೂಲ್ ಮೇಲೆನೆ ಡಿಪೆಂಡ್ ಆಗೋದು. ನೀವ್ ಹೌದು. ಹೇಳಿದ್ ಸತ್ಯ, ಅದು ನೀವ್ ಹೇಳಿದ್ ಕೊಡಿ ಒಂದ್ ಮಾತು, ನೂಲ್ ಮೇಲೆನೆ ಡಿಪೆಂಡ್ ಆಗೋದು. ಹೌದು. ಎಲ್ಲಾರು ಕೆಲವರು ನಮ್ ಕರ್ನಾಟಕದವ್ರು ಏನಂತಾರೆ, ನಮ್ಮ ಕನ್ನಡ ಆಟೋದವರು ಪಾಪ ಅವ್ರಿಗೆ ಅರ್ಥ ಆಗಲ್ಲ. ಕೆಲವ್ರಿಗೆ ಏನ್ ಗೊತ್ತಾಗುತ್ತಂದ್ರೆ ಎಲ್ಲೋ ಎಲ್ಲ ಪ್ರತಿಯೊಂದು ಎಲ್ಲ ಎಲ್ಲೋನೆ. ಎಲ್ಲೋನೆ. ಹಾ. ಎಲ್ಲ ಎಲ್ಲೋನೆ. ಗುರು ಏನಪ್ಪ ಟಾಪ್ ಹೊಡಿತೀರಾ ಅಣ್ಣ, ಎಲ್ಲೋ ಹೊಡೆದ್ಬಿಡಿ. ಎಲ್ಲೋ ಅಲ್ಲಿ ಯಾವ ಕ್ವಾಲಿಟಿ ಬರುತ್ತೆ, ಅದು ಯಾವ ತರ ಗೊತ್ತಿಲ್ಲ. ಬಟ್ಟೆ ಬರುತ್ತೆ, ಹೌದು, ಅದನ್ನ ಹೌದು, ಅರ್ಥ ಹೌದು, ಆಗಲ್ಲ. ಹೌದು, ಹೌದಣ್ಣ. ಅದನ್ನ ಇವಾಗ ಅರ್ಥ ನಮ್ಗೆ ಎಕ್ಸಾಂಪಲ್ ಆಗಲ್ಲ. ಇಲ್ಲೇ ಇದೆ ನೋಡಿ, ಇದೊಂದು ಕ್ವಾಲಿಟಿ ಇದೆ, ಹೌದು ಅಲ್ಲಿ ಹೌದು, ಇದೊಂದು ಕ್ವಾಲಿಟಿ ಬರುತ್ತೆ. ಹೌದು ಸತ್ಯ. ಇದು ಇದು ಇದಕ್ಕಿಂತನೂ ಜಾಸ್ತಿ ಕ್ವಾಲಿಟಿ ಅಲ್ವಾ ಅದು? ಇಲ್ಲ, ಇದು ಐತಲ್ಲ, ಹಾ. ಇದಕ್ಕಿಂತ ಜಾಸ್ತಿ ಕ್ವಾಲಿಟಿ ಇದು. ಇದು ಬಟ್ ಇದು ಕಲರ್ ಸ್ವಲ್ಪ ಲೈಟ್ ಬರುತ್ತೆ, ಫೇಡ್ ಆಗಿರೋ ತರ ಬರುತ್ತೆ, ಲೈಟ್ ಬರುತ್ತೆ. ಹಾ, ಹಾ, ಇದರಲ್ಲಿ ಓಕೆ. ಲೆಮನ್ ಎಲ್ಲೋ ಬರುತ್ತೆ. ಇದು ಲೆಮನ್ ಎಲ್ಲೋ. ಓಕೆ. ಇದು lemon ಡಿಫ್ರೆನ್ಶಿಯೇಟ್ ಇಲ್ಲ yellow. ನೋಡ್ಬೋದು. ಇದು ಕ್ವಾಲಿಟಿ, ಇದು ನೋಡಿ ಸ್ಟ್ರೆಂತ್ ಟಾಪ್ ನಾಚ್ ಇದು ಹಾರ್ಡ್ ಆಗಿರುತ್ತೆ, ಅಷ್ಟೊಂದು ಗಟ್ಟಿ ಇರುತ್ತೆ. ಗಟ್ಟಿ. ಹಾ, ಹಾ. ಓಕೆ. ಅದಕ್ಕಿಂತ ಟಾಪ್ ಲೆವೆಲ್ ಕ್ವಾಲಿಟಿ ಅಂದ್ರೆ ಇಲ್ಲಿ ಐತೆ ಒಳಗಡೆ ನೋಡಿ. ಹಾ, ಹಾ. ಅದಕ್ಕಿಂತ ಟಾಪ್ ಲೆವೆಲ್ ಕ್ವಾಲಿಟಿ ಅಂದ್ರೆ ತೋರಿಸ್ತೀನಿ ಒಂದು ನಿಮಿಷ. ಓಕೆ. ಬಟ್ಟೆ ಮೇಲೆ ಡಿಫ್ರೆಂಟ್ ಹಾ, ಅಮೌಂಟ್ ಬಟ್ಟೆ ಮೇಲೆ ಜಾಸ್ತಿ ಆಗ್ತಾ depend. ಹೋಗುತ್ತಲ್ಲ ಅಣ್ಣ ಇದು. ಹೌದೌದು, ಅದಕ್ಕಿಂತ ಟಾಪ್ ಕ್ವಾಲಿಟಿ ಇದು. ಇದು 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 ಓಕೆ. ಹೌದು. ಅದೇ ಯಾವ ತರ ಬೇಕು ನಿಮ್ಗೆ. ಇದು ಬಾಳಿಕೆಗಳು ಜಾಸ್ತಿ ಬರುತ್ತೆ, ಹೌದು, ಮತ್ತೆ ಹೌದು, ವಾಟರ್ ಪ್ರೂಫಿಂಗ್ ಅದು ಅದೆಲ್ಲ ಹೌದು, ಬಂದು ಸತ್ಯ ಸತ್ಯ ಸತ್ಯ. ಸ್ವಲ್ಪ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹೌದೌದು, 100%. ಓಕೆ. ಬಾಳ್ಗೆ ಅಂತೂ ಚೆನ್ನಾಗಿ ಬರುತ್ತೆ. ಇದು ರೆಡಿಮೇಡ್ ಟಾಪ್ ಅಲ್ಲಿ ಬಂದ್ಬಿಟ್ಟು ಮೇನ್ ಆಗಿರೋದು ಏನಂತ ಅಂದ್ರೆ ಅದು ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿರ್ತಾರೆ. ಆ ಕ್ವಾಲಿಟಿ ಒಂದೇ ಮೆಜರ್ಮೆಂಟ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಒಂದು ಹೊಲ್ದಾಕ್ತಾರೆ.
ಒಂದೇ ಮೆಜರ್ಮೆಂಟ್ ಅಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದು ಬಲ್ಕ್ ಆಗಿ ಒಂದು ಮಾಡೋದು. ಬಲ್ಕ್ ಆಗಿ ಮಾಡ್ತಾರೆ. ಒಂದು ಟಿ ಶರ್ಟ್ ಒಂದೇ ಮೆಜರ್ಮೆಂಟ್ ಆಗಿ ಎಲ್ಲಾ ಟಿ ಎಲ್ಲ ಶರ್ಟ್ ಡಿಶನು ಬಂದ್ಬಿಡುತ್ತೆ. ಹೌದು ಕಂಪನಿಲಿ. ಹೌದು ಆ ತರ ಇದು ಒಂದೇ ಲೆಕ್ಕ. ಅದ್ರಲ್ಲಿ ಏನೈತೆ ಮೆಜರ್ಮೆಂಟ್ ಇರ್ತವೆ, ಎಮ್ ಎಲ್ ಎಕ್ಸೆಲ್ ಅಂತ. ಇದರಲ್ಲಿ ಏನು ಬರಲ್ಲ ಆ ತರ, ಓಕೆ. ಒಂದೇ ಮೆಜರ್ಮೆಂಟ್ ಎಲ್ಲ ಅಣ್ಣ ಹಾಕ್ತಾರೆ. ಈಗ ಕ್ವಾಲಿಟಿ ಏನಾದ್ರು ಚೇಂಜ್ ಆದ್ರೆ ಅದಕ್ಕೆ ಪ್ರೈಸ್ ಏನಾದ್ರು ಡಿಫ್ರೆನ್ಶಿಯೇಟ್ ಬರುತ್ತಾ? ಇಲ್ಲ, ಇದು ಕ್ವಾಲಿಟಿ ಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ. ಓಕೆ, ಎಷ್ಟು ಬರುತ್ತೆ ಅಣ್ಣ? ಈಗ ಎಕ್ಸಾಂಪಲ್ ಇದು ಈ ಕ್ವಾಲಿಟಿಗೂ ಮತ್ತೆ ಈ ಕ್ವಾಲಿಟಿಗೂ ಎಷ್ಟು ಬರುತ್ತೆ ಡಿಫ್ರೆನ್ಶಿಯೇಟ್ ಅಮೌಂಟ್? ಡಿಫ್ರೆಂಟ್ ಅಮೌಂಟ್ ಏನು ಜಾಸ್ತಿ ಬರಲ್ಲ, ಅಷ್ಟು ಅನ್ಕೊಳ್ಳೋ ತರ ಏನು ಒಂದ್ ಜಾಸ್ತಿ 500 ಬರಲ್ಲ. ರೂಪಾಯಿ ಒಳಗೆ ಒಂದು 500 ರೂಪಾಯಿ ಒಳಗಡೆ, 500 500 ರೂಪಾಯಿ ರೂಪಾಯಿ ಫಿಕ್ಸ್. ಒಳಗಡೆ ಏನ್ ಬರಲ್ಲ, 500 ರೂಪಾಯಿ 500 ರೂಪಾಯಿ 500 ಫಿಕ್ಸ್ ರೂಪಾಯಿ ಆಗಿರುತ್ತೆ. ಓಕೆ, ನಿಮ್ ಸ್ವಲ್ಪ ಕ್ವಾಲಿಟಿ ವರ್ಕ್ ಬೇಕು ಅದ್ರಲ್ಲಿ- ಅಂತಂದ್ರೆ ಬೆಟರ್ ಏನಂತಂದ್ರೆ ಒಂದ್ 500 ರೂಪಾಯಿ ಜಾಸ್ತಿ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಈ ನಾರ್ಮಲ್ ಆಗಿ ಏನಂತಂದ್ರೆ ಏನ್ ನಾವು ಓಡಿಸ್ತೀವಿ ಅದು 1.5 ವರ್ಷ 2 ವರ್ಷಕ್ಕೆಲ್ಲ ಹೌದು ಹೌದು ಕಟ್ ಬಂದ್ಬಿಡುತ್ತೆ, ಹೋಗ್ಬಿಡುತ್ತೆ. ಸತ್ಯ, ಇದು ಸತ್ಯ. ಅಟ್ಲೀಸ್ಟ್ ಇನ್ನು ಒಂದ್ ವರ್ಷ ಎಕ್ಸ್ಟ್ರಾ ಬಾಳಿಕೆ ಬರುತ್ತೆ ಹೌದು. ಅಲ್ವಾ? 500 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಅಂದ್ರೆ ಬಾಳಿಕೆ ಅನ್ನೋದಲ್ಲ, ಬಾಳಿಕೆ ಸೇಮ್ ಟು ಎರಡು ಸೇಮ್ ಬರುತ್ತೆ. ಬಾಳಿಕೆ ಅಂತದ್ ಎಂತೂ ಫೇಡ್ ಬರಲ್ಲ. ಆಗೋದು. ಶೇಡ್ ಆಗೋದು ಇವೆಲ್ಲ ಪ್ಲಸ್. ಯಾವ ಸೈಕಲ್ ಒಂದ್ ಗುದ್ದ, ಯಾವ ಟೂ ವೀಲರ್ ಒಂದ್ ಗುದ್ದ, ಹಾ, ಅಂದ್ರೆ ತಡ್ಕೋಬೇಕಿದು. ಹೌದು. ಅರ್ಥ ಆಯ್ತಾ? ನಂದು ಸುಮ್ನೆ ಟಚ್ ಒಂದ್ ಆಗಿತ್ತು ಸ್ವಲ್ಪ ಅದು. ಒಂದ್ ಬೆಂಡ್ಲಷ್ಟು ಒಂದ್ ಉಗ್ರಷ್ಟು ತಡ್ಕೊಬಿಟ್ರೆ, ಹೌದು. ಟಚ್ ಆಗ್ಬಿಟ್ರೆ ಅದೇನೇ ಅನ್ನೋದಕ್ಕೆ ಅರ್ಧೋಗ್ಬಿಡುತ್ತೆ. ಅರ್ಧೋಗ್ಬಿಡುತ್ತೆ. ಅರ್ಧೋಗೋ ಚಾನ್ಸಸ್ ಇರುತ್ತೆ. ಹೌದು ಯಾರಾದ್ರು ಅಮ್ಕಿದ್ರು ಅಂತದ್ರಾಗಿ ಸ್ಟಿಚಿಂಗ್ ಅಲ್ಲಿ ಅರ್ಧೋಗ್ಬಿಡುತ್ತೆ. ಹೌದು Local ಹೌದು ಹೌದು ಹೊಡೆದ್ರೆ. ಹೌದು ಹೌದು ಅದು ಸ್ಟ್ರೆಂತ್ ಇರಲ್ಲ. ಸ್ಟ್ರೆಂತ್ ಇರಲ್ಲ. ಹೌದು ಕರೆಕ್ಟ್. ಇಷ್ಟೇ ಇದಾದ್ರೆ ಒಂದ್ ಸತ್ಯ. ಸ್ವಲ್ಪ ಇದಿರುತ್ತೆ. ಹೌದು, ಓಕೆ ಓಕೆ. ಬಟ್ ಇದ್ರಲ್ಲಿ ತಾಕತ್ ಇರುತ್ತೆ ಬಟ್ಟೆಯಲ್ಲಿ. ತಾಕತ್ ಸ್ವಲ್ಪ ಹೊಡೆದ್ರು ಸ್ಕ್ರಾಚ್ ಮಾಡಿದ್ರು ತಡ್ಕೊಳ್ಳುತ್ತೆ. ತಡ್ಕೊಳ್ಳುತ್ತೆ. ಬಟ್ ಇಷ್ಟು ಹೇಳಿದೀನಿ ನೋಡಿ, ನಿಮ್ಗೆ ಯಾವ್ದು ಸಾಫ್ಟ್ ಡಿವಿಷನ್ ಇರುತ್ತೆ ಅದನ್ನ ಬಂದು ಹೊಡಿಸಿ. ನೀವು But ನೀಟಾಗಿ ನಿಮ್ ಇನ್ನೊಂದು- ಕೇಳಿ ಅವ್ರು ಮಾಡ್ಕೊಡ್ತಾರೆ. ಸೊ ನೀವು ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಬಂದ್ರೆ ಇಲ್ಲೇ ಕೇಳಿ ಬಟ್ಟೆಗಳನ್ನ ನೋಡಿ, ಇಲ್ಲೇ ಅವರೇ ತೋರಿಸ್ತಾರೆ ಯಾವ ಬಟ್ಟೆ ಬೇಕು ಏನು ಅಂತ ಅನ್ಬಿಟ್ಟು. ಇಲ್ಲ ನಾನ್ ಮಾಡ್ಬಿಡ್ತೀನಿ ಅನ್ನೋದೇನಿಲ್ಲ. ಡೈರೆಕ್ಟ್ ಆಗಿ ಫ್ರಂಟ್ ಕೆಲಸ ಆಯ್ತಾ, ನಿಮ್ಗೂ ಒಂಥರ ಸ್ಯಾಟಿಸ್ಫೈಡ್ ಆಗ್ಬಿಡುತ್ತೆ ಅಲ್ವಾ? ಹೌದು, ಓಕೆ, ನಮ್ಮ ಯಾರಾದ್ರೂ ನಮ್ಮ ಸಬ್ಸ್ಕ್ರೈಬರ್ ಯಾರಾದ್ರೂ ಬಂದ್ರೆ ದಯವಿಟ್ಟು ಅವ್ರು ನೀಟಾಗಿ ಕೆಲಸ ಮಾಡಿಸ್ಕೊಡ್ರಿ. ಮಾಡ್ಕೊಡ್ತೀನಿ 100%. ನಿಮ್ ಕಡೆಯಿಂದ ಬಂದ್ರೆ ಇನ್ನೊಂದ್ 500 ರೂಪಾಯಿ ಡಿಸ್ಕೌಂಟ್ ಅಲ್ಲೇ ಮಾಡ್ಕೊಡ್ತೀನಿ. ಓಕೆ, ಅಷ್ಟೇ. ನೀಟ್ ಹೊರ್ತು ಅತಿ ಡಿಸ್ಕೌಂಟ್ ಅವ್ರ ಕಡೆಯಿಂದ ಬಂದಿದೀವಿ, ನೀವು ಅತಿ ಕಡಿಮೆಗೆ ಮಾಡಿ ಪ್ಲಸ್ ನಾವು ಇನ್ನೂ ಜಾಸ್ತಿ ಕಡಿಮೆ ಮಾಡಿ ಅಂದ್ರೆ ಅದು ಮಾಡಕ್ ಯಾಕಂದ್ರೆ ಬರಲ್ಲ. ನಿಮ್ದು local ಕೆಲ್ಸ ಜನ ನಮ್ ಇದಾರೆ, ಕೈಲಿ ಆಗಲ್ಲ. ಅಂಗಡಿ ನಡೆಸ್ಬೇಕು ಎಲ್ಲ ಇರುತ್ತೆ. ಬಟ್ ಸೋ ಇಂಪಾರ್ಟೆಂಟ್. ಇವತ್ತೊಂದು ಒಂದ್ ದಿವಸದ ನೋಡ್ಕೊಬಿಟ್ರೆ ನಾವು ಇವಾಗ ವರ್ಷಾನ್ಗಳೇ ನಾವು ಕೆಲಸ ಮಾಡ್ಬೇಕು ನಾವು. ಹೌದು, ಯಾಕಂದ್ರೆ ಅರ್ಥ ನಿಮ್ದು ಆಯ್ತಾ? ಏನಂತಂದ್ರೆ ಇವ್ರ ರೀತಿ ಯಾವ ತರ ಅಂತಂದ್ರೆ ಇವ್ರ ಹತ್ರ ಒಂದ್ಸತಿ ಬಂದ್ರೆ ಮತ್ತೆ ಇವ್ರನ್ನ ಹುಡಿಕೊಂಡ್ ಬರ್ಬೇಕು. ಆ ಸತ್ಯ. ತರ ಕೆಲಸ ಕೊಡ್ಬೇಕು ಸತ್ಯ ಇವ್ರು. ಸತ್ಯ ಆ ಸತ್ಯ. ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಾರೆ. ನೋಡಿ, ಬಹಳ ದೂರದಿಂದ ಎಲ್ಲ ಗಾಡಿಗಳು ಬರ್ತಾರೆ, ವಿಚಾರಿಸ್ತಾರೆ. ಇಲ್ಲಿ ಕೆಲವೊಬ್ರು ಬಜಾರ್ಗೆ ಬಂದಿದ ತಕ್ಷಣ ಮಿಸ್ಯೂಸ್ ಆಗ್ಬಿಡ್ತಾರೆ. ಹೌದೌದು, Misuse ಯಾಕ್ confusion ಆಗ್ತಾರೆ ಯಾಕೆ? ಅಂದ್ರೆ, ಕನ್ಫ್ಯೂಸ್ ಆಗಿ ಆಗ್ತಾರೆ ಅಂದ್ರೆ, ನಾವೊಂದು ರೇಟು ಹಣ ಒರಿಜಿನಲ್ಗೆ ಎಷ್ಟು ಲೋಕಲ್ಗೆ ಎಷ್ಟು ಅಂತ ಹೇಳಿರ್ತೀವಿ. ಹ್ಮ್ ಕೆಲವೊಬ್ರು ಇಲ್ಲಿ ಅಡ್ಡ ಹಾಕೊಂಡು ದಳ್ಳಾಳಿಗಳು ಏನ್ ಮಾಡ್ತಾರೆ, ಅಡ್ಡ ಹಾಕೊಂಡ್ ಗಾಡಿ ಹಣ 1,000 ರೂಪಾಯಿ ಕಡಿಮೆ ಕೊಡಿದ್ದೀನಿ, 500 ರೂಪಾಯಿ ಕಡಿಮೆ ಕೊಡಿದ್ದೀನಿ ಬನ್ನಿ ಅಂತಾರೆ. ಬಂದೆ ಅಂತ ಮಾಡಿಸ್ತಾರೆ. ತಗೊಂಡೋಗಿ ಮಾಡಿಸ್ತಾರೆ ಇವ್ರು. ಮಾಡಿಸ್ಕೊಂಡು ಅವನು ನಿಮ್ಮೊಂದವ್ರು ಕಳ್ಸಿರ್ತಾರೆ, ಅಣ್ಣ ನನ್ ಗಾಡಿ ಹೌದು, ನನ್ ಹೌದು. ತಮ್ಮಂಗ್ ಕಳ್ಸಿದೀನಿ ಮಾಡಿ ಕಳ್ಸಿ ಅಂತ. ಇವನು 500 ರೂಪಾಯಿ ಮಕ ನೋಡ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಯ್ಯೋ ಅವನ ಹತ್ರನೇ ಮಾಡ್ಸೋಣ ಬೇಗನೂ ಮಾಡ್ತಾನಂತೆ, ಇವಂದು ಏನೋ ಜಾಸ್ತಿ ಐತೆ, ವಿಡಿಯೋ ಜಾಸ್ತಿ ಐತೆ, ಫೋಟೋಗಳೆಲ್ಲ ಹೌದು, ವಿಚಿತ್ರ ಹೌದು. ವಿಚಿತ್ರ ಫೋಟೋಗಳು ತೆಗಿತಾರೆ. ನಿಂತಿರೋ ಗಾಡಿಗಳು ಫೋಟೋಗಳೆಲ್ಲ ತೆಗೆದ್ಬಿಟ್ಟು ಹಾಕ್ಬಿಡ್ತಾರೆ. ಅದು ಗೊತ್ತಾಗಲ್ಲ ವಿಡಿಯೋದಲ್ಲಿ ಬಿಡಿ. ಅದು ಹೌದು. ಅಂತದ್ರಾಗೆ ಮಿಸ್ಯೂಸ್ ಆಗ್ಬಿಡ್ತಾರೆ. ಎಲ್ಲಿ ಪಕ್ಕ ಮಾಡ್ಬೇಕು, ನಾವು ನಂಬಿಸ್ಬಿಟ್ಟು ಕರ್ಸಿರ್ತೀವಿ. ಅಣ್ಣ ನೀವು ಇವಾಗ ನಂಬಿಕೆ ಮೇಲೆ ಬಂದ್ಮೇಲೆ ನಾವು ಪಕ್ಕಾನೇ ಕೆಲಸ ಮಾಡ್ಬೇಕು. ಪಕ್ಕ ಕೆಲಸ ಮಾಡ್ಲೇಬೇಕು. ಹೌದು. ಈಗ ನಂಬಿಟ್ಟು ಬಂದಿರ್ತಾರೆ, ವಿಡಿಯೋ ನೋಡ್ಕೊಂಡು ಅಣ್ಣ ನಂಬಿಟ್ಟು ಬಂದಿದ್ವಿ, ಕೆಲಸ ನೀಟಾಗಿ ಮಾಡ್ಕೊಡಿ ಅಂತಾರೆ. ಅಂತದ್ರಾಗ ನಾವು ಮಾಡ್ಲೇಬೇಕು, ನಮ್ ಕರ್ತವ್ಯ ಆಗ್ಬಿಡುತ್ತೆ. ಅವಾಗ ನಮ್ ಜವಾಬ್ದಾರಿನೂ ಆಗ್ಬಿಡುತ್ತೆ. ಹೌದು. ಅಂತದ್ರಾಗೆ ಯಾರೋ ನಾವು ಕರ್ಸಿರೋ ಕಸ್ಟಮರ್ ಯಾವನೋ ಹಿಡಿದು ಯಾರಾಬಿರಿ ಚಚ್ ಕಳ್ಸಿಬಿಟ್ಟಿರ್ತಾನೆ. ಆಮೇಲೆ ಒಂದ್ ತಲೆ ಕೆರ್ಕೊಂಡು ಅಣ್ಣ ಏನ್ ಹಿಂಗ್ ಆಗೋಯ್ತು ಅಂತ ಅಂದ್ಬಿಟ್ಟು ನೀಟಾಗಿ ಇವ್ರ ಮಾತಾಡ್ ಕೇಳ್ಕೊಂಡು ಅಲ್ಲಿ ಬಜಾರ್ಗೆ ಹೋಗಿ ಸಿಕ್ಕಾಕೊಂಡು ಹಿಂಗಾಗೋಯ್ತು, ಕೆಲಸ ಹಾಳಾಗೋಯ್ತು ಅಂತ ಹೇಳೋದು ಮತ್ ಬೇಡ. ಹಾಗೆ ಅದೊಂದು ಇನ್ನೊಂದ್ ಏನಂತಂದ್ರೆ ತುಂಬಾ ಜನ ಅಷ್ಟೇ, ನಾನ್ ಕೂಡ ಕಳ್ಸಿರ್ತೀನಿ ಕಸ್ಟಮರ್ ಇಂತ ಕಡೆನೆ ಹೋಗಿ ಅಂತ. ಅವ್ರೇನ್ ಮಾಡ್ತಾರೆ, ನನ್ ಕಳ್ಸೋದೊಂದ್ ಜಾಗ, ಅವ್ರ ಅಲ್ಲಿ ಒಂದ್ 500 ರೂಪಾಯಿ ಮುಖ ನೋಡ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತಾರೆ. ಹೌದು, ಹೋಗ್ಲಿ ಅದಲ್ಲ, ಹೋಗ್ಲಿ ಕೆಲ್ಸನೂ ಒರಿಜಿನಲ್ ಮಾಡ್ಸಲ್ವಲ್ಲ. ಹೌದು, ಅದೊಂದು ಮಾಡಿಸ್ಕೊಂಡೋಗಿ ನೋಡುಗ್ರು ಅವನ ಹತ್ರ ಹೋಗಿದ್ದೆ, ಅವ್ನ ವಿಡಿಯೋ ನೋಡ್ಕೊಂಡು ತರ ಯಾವನು ಮಾಡ್ಕೊಂಡು ಹಿಡ್ದ ಹಿಂಗ್ ಕೆಲಸ ಹಾಳು ಮಾಡ್ಕೊಟ್ಬಿಟ್ಟ, ನನ್ಗೆ ಯಾಕೋ ಸರ್ಟಿಫಿಕೇಶನ್ ಆಗಿಲ್ಲ ಅಂತ ಹೇಳ್ತಾರೆ. ಹೌದು. ಏನ್ ಮಾಡೋದು ಮಾಡ್ಕೊಟ್ಬಿಟ್ಬಿಡಿ ನಿನ್ ಗಾಡಿ, ಹಂಗೂ ಹೋಗಂಗಿಲ್ಲ ಹಿಂಗೂ ಹೋಗಂಗಿಲ್ಲ. ಮತ್ತೆ ಅವ್ನ್ ಫೋನ್ ಮಾಡಿ ಕೇಳಿದ್ರೆ ಅವ್ನ್ ಬೈತಾನೆ ಆಗ್ಬೇಕು, ಹೌದು ಹೌದು. ಅದ್ರ ಲೆಕ್ಕಾಚಾರ ಆಗ್ಬಿಡುತ್ತೆ. ಬಿಡು ಇನ್ನೊಂದ್ ಕಿತ ಹೋಗೋಣ ಅವನ ಹತ್ರ ಅಂತ ಬಿಟ್ಬಿಟ್ಟು ಸುಮ್ನಾಗ್ತಾರೆ. ಹೌದು. ಆತರ ಎಲ್ಲ ತಪ್ಪು ಕೆಲಸ ಮಾಡಕ್ ಹೋಗ್ಬಾರ್ದು. 500 ರೂಪಾಯಿ ಇಲ್ಲಿ ಬರ್ಬೇಕು, ನೀವು ಸೋಲ್ತೀರಾ 500 ರೂಪಾಯಿ, ನಾವು ಸೋಲ್ತೀವ, ಹೌದು. ಅದು ಏನೋ ಒಂದೊಂದೇ ಹೆಚ್ಚು ಕಡಿಮೆ ಪ್ರಶ್ನೆ. ಆಗುತ್ತೆ. ನಿಮ್ಗೆ ಏನಂತಂದ್ರೆ ನೆಕ್ಸ್ಟ್ ಬರ್ಬೇಕು ನೆಕ್ಸ್ಟ್ ಕಸ್ಟಮರ್. ಬರ್ಬೇಕು, ನಾವ್ ಆತರ ಕೆಲಸ ಮಾಡ್ಕೊಡ್ತೀವಿ. ಹೌದು. ಇದು ಕೋಟಿಗೆ ಒಂದ್ ಮಾತು. ಹೌದು. ನಂಬಿಕೆ ನೋಡಿ ಬಹಳ ದೊಡ್ಡದು. ಹೌದು. ನಂಬಿಕೆ ದ್ರೋಹ ಮಾಡೋದು ಒಳ್ಳೇದಲ್ಲ. 500 ರೂಪಾಯಿ ಲಾಸ್ ಆಗ್ಲಿ ಏನ್ ಹೌದು. ತೊಂದ್ರೆ ಇಲ್ಲ. ಈ ವಿಡಿಯೋ ನಿಮ್ದು ಇಡೀ ಕರ್ನಾಟಕ ಆಲ್ ಓವರ್ ಇಂಡಿಯಾ ನೋಡ್ತಾರೆ. ಹೌದು. ಸತ್ಯನಾ? ಹೌದು. ಆಡೋ ಮಾತು ಮಾಡೋ ಕೆಲಸ ಒಂದೇ ಇರ್ಬೇಕು. ಹೌದು. ತಿನ್ನೋ ಮೂರ್ತ ತನ್ನಕ್ಕೆ ಕೋಟಿ ಮೋಸ ಮಾಡಿದ್ರು ಹೋಗೋದ್ ಮಣ್ಣುಗೆ. ಕರೆಕ್ಟ್. ಅದಂತ ಅದ್ರಾಗೆ ಕಸ್ಟಮರ್ಗೆ ಮೋಸ ಮಾಡ್ಬಿಟ್ಟು ನಾವು ಅದೆಲ್ಲ ಇದಿಲ್ಲ ಅದು ಅಂತ ಮೋಸ ಮಾಡ್ಬಿಟ್ಟು ತಪ್ಪು ಕೆಲಸ ಮಾಡಿ ಹೆಸರು ಕೆಡಿಸ್ಕೊಂಡು ಅಂಗಡಿಗೆ ಕೆಲಸ ಹಾಳು ಮಾಡ್ಕೊಂಡು ಒಂದು ವ್ಯಾಲ್ಯೂ ಹೋಯ್ತು, ಪಾಪ ಅವ್ನ ದುಡ್ಡುನು ಹೋಯ್ತು. ಹೋಯ್ತು. ಕರೆಕ್ಟ್.
ಇವೆಲ್ಲ ಯಾಮಾರ್ಸೋ ಕೆಲಸ ನಮ್ಮ ಹತ್ರ ಓಕೆ ಆಗಲ್ಲ. ಅಣ್ಣ, ತುಂಬಾ ಥ್ಯಾಂಕ್ ಯು. ನೀವು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರೆ ನಮ್ ಇವ್ರಿಗೆ. ನಾನು ಕೂಡ ಬಂದು ಇವ್ರ ಹತ್ರನೇ ಇವಾಗ ನನ್ನ ಗಾಡಿಗೆ ಟಾಪ್ ಹೊಡಿಸ್ತಾ ಇರೋದು. ನಮ್ಗೆ ಯಾರೇ ಸಬ್ಸ್ಕ್ರೈಬರ್ ಬಂದ್ರೆ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿ ಕ್ವಾಲಿಟಿ ತೋರಿಸ್ಬಿಟ್ಟು ನೀಟಾಗಿ ಕೆಲಸ ಮಾಡ್ಕೊಡ್ರಿ. ನಾವು ಓಕೆನಾ? ಅಚ್ಚ ಕನ್ನಡಿಗರು, ನಾವು ಒಳ್ಳೆ ರೀತಿಯಲ್ಲೇ ಮಾತಾಡ್ತೀವಿ. ಮಾಡ್ಕೊಡ್ರಿ. ಇಲ್ಲ, ನನ್ಗೆ ನಾವು ಕೆಲಸ ನಮ್ಗೆ ಖುಷಿ ಆಯ್ತು. ಅದೊಂದು ಇದು ಆಗಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಫಿಟ್ಟಿಂಗ್ ಒಂದೊಂದೇ ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ಅಂದ್ರೆ ಈಗ ಸ್ಕ್ರೂ ಎಲ್ಲ ಹಾಕ್ತಿದ್ದಾರೆ. ಈ ತರ ಸ್ಕ್ರೂಗಳೆಲ್ಲ ಕುಂಡ್ರಿಸ್ಕೊಂತ ಇದ್ದಾರೆ. ಆಮೇಲೆ ಎಳಿಯೋದು ಇದೊಂದ್ಸತಿ ನೀಟಾಗಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೋಡ್ರಿ, ಇದು ಒಳ್ಳೆ ಲುಕ್ ಬರುತ್ತೆ. ಇದು ಎದ್ದು ಕಾಣಿಸುತ್ತೆ ಅಲ್ಲಪ್ಪಿ. ವಿಂಡೋ ಒಂದೇ ಇದೆ. ಆಕ್ಚುಲಿ ಇದು ವಿಂಡೋದ್ ಮತ್ತು ಮೇನ್ ನಾನು ಹೇಳ್ತಿರೋದು ಏನಕ್ಕಪ್ಪ ತಗ್ಸ್ತಿರೋದು ಅಂತಂದ್ರೆ, ಗ್ಲಾಸ್ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಡೆಲ್ಲಿನಲ್ಲಿ ಅನ್ನೋ ಒಂದು ರೀಸನ್ಗೆ ಅಷ್ಟೇನೆ ನಾನು ತಗ್ಸಿದ್ದೆ. ಇಲ್ಲ ಅಂತಂದ್ರೆ ಹಿಂಗೆ ಹಾಕ್ಸೋದು ನಾನು. ಇದೇ ತರನೇ ಮಾಡ್ಸೋದು. ನಾನು ನಿಮ್ಗೆ ಹೇಳೋದು ಕೂಡ ಇದೇ ತರನೇ ಮಾಡಿಸ್ಕೊಳ್ಳಿ. ಫುಲ್ ಕ್ಲೋಸಿಂಗು. ಈಗ ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲೇ ನೀಟಾಗಿ ಅಲ್ಲೆಲ್ಲ ಕುತ್ಕೋಬೇಕು. ಸ್ಟಾರ್ಟ್ ಆಯ್ತು ಕೆಲಸ. ಸೊ ಎಳೆಯಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಳಿತಾ ಇದ್ದಾರೆ. ಇಲ್ಲಿ 2 ಜನ 3 ಜನ ಹಿಂಗ್ ತಾಕತ್ತಲ್ಲಿ ಎಳೆದ್ರೇನೆ, ಹಿಂಗ್ ಎಳೆದ್ರೇನೆ ನೀಟಾಗಿ ಅದು ಬರೋದು. ಅದು ಸ್ವಲ್ಪ ಹೀಟ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ನೀಟಾಗಿ ಬರುತ್ತದು. ಅದಕ್ಕೇನೆ ಮುಜ್ಗ ಇರೋದೆಲ್ಲ ಹೋಗ್ಬಿಡುತ್ತೆ. ಅದು ಹೀಟ್ ಆಗಿದ ತಕ್ಷಣನೇ ಆ ಮುಜ್ಗ ಇರೋದೆಲ್ಲ ಹೋಗಿ ಈಗ ಗಮ್ಮೆಲ್ಲ ಅಂಟಿಸಿ ಮತ್ತೆ ಅದನ್ನ ಕಟ್ ಮಾಡಬೇಕು. ಕಟ್ ಮಾಡಿ ರೆಡಿ. ಗ್ಯಾಪಲ್ಲಿ ಹೋಗಿ ಆಕ್ಚುಲಿ ಇದು ಆಗಿದೆ. ಎಳೆದ್ಬಿಟ್ಟು ಈಗ ಆಲ್ಮೋಸ್ಟ್ ಇಲ್ಲೇ ಕುಂಡರ್ಸಾಗಿದೆ. ಇದೆಲ್ಲ ಪಿನ್ ಕ್ಲಾಂಪ್ ಎಲ್ಲ ಹೊಡೆದಿದ್ದಾರೆ. ಇದು ಈ ತರ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಇದ್ರ ಮೇಲೆ ಒಂದು ಇದು ಹಾಕ್ತಾರೆ. ಅದೇನೋ ಕವರ್ ಹಾಕ್ತಾರೆ. ಈಗ ಹೀಟ್ ಮಾಡಿ ಎಳೆದಿರೋದೆಲ್ಲ ಐತೆ. ನಾನಲ್ಲಿ ಇದು ಬೇಕು ಅಂತ ಹೇಳಿದ್ದೆ ಅವ್ರಿಗೆ, ಗ್ಲಾಸು. ಆ ಗ್ಲಾಸ್ ಬೇಕಿರೋದ್ರಿಂದಾಗಿ ಅದೊಂದು ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀಟಾಗಿ ಫಿನಿಶಿಂಗ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಈ ತರ ಇರೋದು. ಇಕ್ವಿಪ್ಮೆಂಟ್ ಎಲ್ಲ ಎತ್ಕೊಂಡಿದ್ದಾರೆ. ಸ್ಕ್ರೂ ಡ್ರೈವರ್ ಎಲ್ಲ ಇಲ್ಲ. ಆರಾಮಾಗಿ ಗುಯ್ ಅಂತ ಅನಿಸ್ತಾ ಇರೋದು ಅಷ್ಟೇ ಅಲ್ವಾ. ವಿಂಡೋಗೆ ಕಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಮಾಡ್ಲಿ ಒಂದೊಂದೇ ಎಲ್ಲ ರೆಡಿ ಆಗ್ಲಿ. ಫಿನಿಶಿಂಗ್ ತೋರಿಸ್ತೀನಿ. ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಕುಂಡ್ರಿಸ್ಕೊಂತ ಇದ್ರೆ ಗಮ್ಮೆಲ್ಲ ಹಾಕಿ ಇದೊಂದು ಆಗ್ಬಿಟ್ರೆ ನೆಕ್ಸ್ಟ್ ಆ ಗ್ಲಾಸ್ ಕುಂಡ್ರಿಸ್ಕೊಂಡ್ಬಿಟ್ರೆ ಆಯ್ತು. ಈ ಗ್ಲಾಸ್ ಇಲ್ಲ ಐತೆ ಇಲ್ಲಿ. ನಿಮ್ಮ ಗಾಡಿಗಳಿಗೂ ಕೂಡ ಏನಾದ್ರು ಟಾಪಿಂಗ್ ಮಾಡಿಸೋದಾದ್ರೆ ರೂಫ್ ಟಾಪಿಂಗ್ ಬಂದು AM ಇಂಡಿಯನ್ ಸ್ಟಾರ್ ಅಲ್ಲಿ ಬಂದ್ಬಿಟ್ಟು ನೀವು ಕೂಡ ಮಾಡಿಸ್ಕೋಬಹುದು. ಸೊ ನಾನೀಗ ಹೊರಟಿದ್ದೀನಿ.